ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೀಗಾಗಿ ಹಾಡಿನ ಮುಖಾಂತರ ಬಹಳಷ್ಟು ಜನ ನಮನ ಸಲ್ಲಿಸ್ತಾ ಇದ್ದಾರೆ. ಕಂಗಳು ವಂದನೆ ಹೇಳಿವೆ ಅಂತ ಅದ್ಭುತವಾದಂಥ ಹಾಡು ನೋಡಿ. ಒಬ್ಬ ಅಭಿಮಾನಿ ಆ ಹಾಡನ್ನು ಹಾಡಿದ್ದಾರೆ. ನೀ ಬರೆದ ಕಾದಂಬರಿ ಚಿತ್ರದ ಹಾಡದು. ಬನ್ನಿ, ಅಭಿಮಾನಿಗಳನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ನಮ್ಮ ಮಾಲ್ತೇಶ್ ಮಾತಾಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಒಬ್ಬ ಅಭಿಮಾನಿ ಹಾಡಿರುವಂಥ ಹಾಡು. ಬನ್ನಿ, ಅಭಿಮಾನಿಗಳು ಏನು ಹೇಳ್ತಾರೆ ನೋಡೋಣ. ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಜಾನಕಮ್ಮನವರ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳಾಗ್ತಾ ಇರ್ತಕ್ಕಂಥದ್ದು ಅಭಿಮಾನಿಗಳು ಈಗಾಗಲೇ ಇದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮಗೆ ಅಂದರೆ ಅವರ ಗಾನ ಸುದೆ ನೆನಪು ಹೇಗಾಗುತ್ತೆ? ಯಾವ ಹಾಡುಗಳು ತುಂಬ ಇಷ್ಟ ಅಂತ? ಅವರ ಎಲ್ಲ ಗಾನನೂ ಚೆನ್ನಾಗಿದೆ ಸರ್. ತುಂಬ ಕೇಳೋಕ್ಕೆ ಭಾಳ ಹಿತವಾಗಿದೆ. ಅಂಥ ಕೋಗಿಲೆ ಗಾನ ಜಾನಕಿ ಮೇಡಮ್ ಅವರು ಇನ್ನು ಮುಂದೆನೂ ಹುಟ್ಟಲ್ಲ, ಇಂದು ಸಿಕ್ಕಲ್ಲ. ಇನ್ನು ಅವ್ರ ದರ್ಶನಕ್ಕಾಗಿ ನಾನು ಪೂರ ರಾತ್ರಿ ನಿದ್ದೆನೇ ಮಾಡಿಲ್ಲ. ಹಾಗೆ ಇಲ್ಲಿಗೆ 6 ಗಂಟೆಗೆ ಬಂದಿದ್ದೀನಿ. ಮೇಡಮ್ ಕೊನೆಯ ದರ್ಶನ ನಾನು ಪಡಿಬೇಕು ಅಂತೇಳಿ ನಾನು ಬಂದಿದ್ದೀನಿ ಸರ್. ಮತ್ತೊಬ್ಬರು ಅಭಿಮಾನಿ ಇದ್ದಾರೆ. ಸೊ ಅಂದರೆ ಅವರಿಗೆ ಯಾವ ರೀತಿ ಜಾನಕಮ್ಮನವರು ಇಷ್ಟ ಆಗಿದ್ರು, ಸೊ ಅವರ ಹಾಡುಗಳು ಇಷ್ಟ ಆಗಿತ್ತು ಅನ್ನೋದನ್ನು ಕೇಳೋಣ. ಹೇಗೆ ನಿಮಗೆ ಅವರ ಹಾಡುಗಳು ಇಷ್ಟ ಆಗಿತ್ತು ಸರ್? ಸರ್, ಎಸ್ ಜಾನಕಿ ಅವರು ಚಿಕ್ಕ ಮಗುವಿನಿಂದ ಹಿಡಿದು 60 ವರ್ಷದವರೆಗೂ ಅವ್ರ ವಾಯ್ಸು ಎಲ್ಲರಿಗೂ ಸೆಟ್ ಆಗಿದ್ದು. ಎಷ್ಟೇ ಜನ್ರೇಷನ್ ಆದರೂ ಎಷ್ಟೇ ಇದಾದರೂ ಅವ್ರ ವಾಯ್ಸ್ ಯಾರೂ ಮರೆಯೋಕ್ಕಾಗಲ್ಲ. ನೀ ಬರೆದ ಕಾದಂಬರಿಯಲ್ಲಿ ಒಂದು ಮಗು ಹಾಡಿದೆ, ನೀ ಮೀಟಿದ ನೆನಪೆಲ್ಲವು ಅಂತ. ಆ ವಾಯ್ಸು ಎಷ್ಟೇ ಜನ್ರೇಷನ್ ಬಂದರೂ ಏನೇ ಬಂದರೂ ಮರೆಯೋಕ್ಕಾಗಲ್ಲ. ಅಂಥ ಒಂದು ಗಾನ ಕೋಗಿಲೆ ಇವತ್ತು ಕರ್ನಾಟಕ ಗಾನ ಕೋಗಿಲೆ ಮರೆಯಾಗಿದೆ ಅಂದರೆ ತುಂಬ ಕರ್ನಾಟಕ ತುಂಬ ನಷ್ಟ. ನಿಜಕ್ಕೂ ಕೂಡ ಅಂದರೆ ಅವರ ಹಾಡುಗಳ ನೆನಪುಗಳ ಜೊತೆಗೆ ಅವರ ಅಂದರೆ ಜರ್ನಿ ಕೂಡ ನೆನಪು ಮಾಡ್ಕೋತಾರೆ. ಮತ್ತೊಬ್ಬರ ಅಭಿಮಾನಿ ಅಂದರೆ ಸರ್, ನಿಮಗೆ ಜಾನಕಮ್ಮ ಅಂದ ತಕ್ಷಣ ಯಾವ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ, ಹೇಗೆ ನೆನಪಾಗುತ್ತೆ? ಅಂತಿಮ ದರ್ಶನಕ್ಕೆ ನಿಂತಿದ್ದೀರಿ. ಅವರ ಮೊದಲನೇ ಹಾಡಿನಿಂದ ಕೊನೆಯ ಹಾಡಿನವರೆಗೂ ಎಲ್ಲ ಸಾಂಗು ಇಷ್ಟನೇ ಸರ್. ಕೆಲವೆಲ್ಲ ಜೀವನಕ್ಕೆ ತುಂಬ ಹತ್ತಿರವಾದಂಥ ಹಾಡುಗಳಿದ್ದಾವೆ. ಆ ಕೇಳಿದಾಗ ಅದರಲ್ಲಿರುವಂಥ ಸಾರಾಂಶಗಳನ್ನ ಅವರು ಭಾವನೆ ಕೊಟ್ಟು ಹಾಡೋದ್ರಿಂದ ಮನಸ್ಸಿಗೆ ತುಂಬ ಮುಟ್ಟತ್ತೆ, ಜನಗಳ ಮನಸ್ಸಿಗೆ. ಸೊ ಹಾಗಾಗಿ ಎಲ್ಲ ಹಾಡುಗಳು ಇಷ್ಟ. ಇಂಥದ್ದೇ ಅಂತ ಏನಿಲ್ಲ, ಅಂಥದ್ದಿಂತ ಇಲ್ಲ. ಎಲ್ಲ ಹಾಡುಗಳನ್ನೂ ಅವರು ಹಾಡೋಕ್ಕೆಲ್ಲ ರೆಡಿ ಇದ್ದರು. ಇಂಥದ್ದು ಬೇಕು ಇಂಥದ್ದು ಬೇಡ ಅಂತ ಯಾವತ್ತೂ ಹೇಳಲಿಲ್ಲ ಅವರು. ಎಲ್ಲ ಹಾಡುಗಳು, ಚಿಕ್ಕ ಮಗು ಇವ್ರು ಹೇಳ್ದಂಗೆ ಚಿಕ್ಕ ಮಗು ಹಾಡಿನೂ ಹಾಡ್ತಿದ್ರು, 60 ವರ್ಷದ ಅಜ್ಜಿ ಥರನೂ ಹಾಡ್ತಿದ್ರು. ಆಮೇಲೆ ಯಾವುದೇ ಹಾಡಾಗಿರೋದು, ಯಾವುದೇ ಜಾನರ್ ಹಾಡಾಗಿರ್ಬೋದು, ಎಲ್ಲನೂ ಹಾಡಲಿಕ್ಕೆ ಅವ್ರು ರೆಡಿ ಇದ್ದರು. ತುಂಬ ಸೊಗಸಾಗಿ ಹಾಡ್ತಿದ್ರು ಅವರು. ಅದಕ್ಕೋಸ್ಕರ ಎಲ್ಲರೂ ಅತಿ ಹೆಚ್ಚು ಹಾಡುಗಳನ್ನ ಕನ್ನಡದಲ್ಲಿ ಹಾಡಿರೋದ್ರಿಂದ ಕನ್ನಡಿಗರ ಮನಸ್ಸಿನಲ್ಲಿ ತುಂಬ ಅಚ್ಚೊತ್ತುಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸರ್. ದಕ್ಷಿಣ ಭಾರತದ ಲತಾ ಮಂಗೇಶ್ಕರ್ ಅಂದರೆ ತಪ್ಪಾಗಲ್ಲ. ಇವರು ಹೆಚ್ಚಿನ ಇದಾಗಿ ರಾಜ್ಕುಮಾರ್ ಅವ್ರ ಪಿಕ್ಚರ್ ಯಾವ್ಯಾವುದಿದೆ ಎಲ್ಲ ಪಿಕ್ಚರಲ್ಲೂ ಅದು ಅದ್ಭುತವಾಗಿ ಅವ್ರ ನಾಯಕಿಗಳಿಗೆ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿದ್ದಾರೆ. ಉದಾಹರಣೆ ಮಯೂರ, ಬಬ್ರುವಾಹನ, ಸನಾದಿ ಅಪ್ಪಣ್ಣ. ಈ ಹಾಡುಗಳು ಕೇಳ್ತಾ ಇದ್ರೆ ಪುನಃ ಅದನ್ನೇ ಮೆಲುಕು ಹಾಕೋಕ್ಕೆ ನಮಗೆ ತುಂಬ ಇಷ್ಟ ಆಗುತ್ತೆ. ಸರ್, ನೀವೇನು ಹೇಳ್ತೀರಿ ಅಂತ? ಇವತ್ತು ನಮ್ಮ ಜಾನಕಿ ಅಮ್ಮನವರು ತೀರೋಗಿರೋದು ಒಂದು ತುಂಬಲಾರದ ನಷ್ಟ ಆಗಿದೆ. ಪ್ರತಿಯೊಂದು ಗೀತೆಯಲ್ಲೂ ಪ್ರತಿಯೊಂದು ಹಾಡಿನಲ್ಲೂ ಅವರು ಎಲ್ಲೋ ಒಂದು ಕಡೆ ಪ್ರತಿನಿತ್ಯ ಅವರು ಗುಣಗಾನ ನಡೀತಾನೆ ಇರುತ್ತೆ. ಮೈಸೂರಲ್ಲ, ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅವರ ಹಾಡುಗಳು ಇಲ್ದಲೇ ನಾವು ಯಾವತ್ತೂ ಇದು ಮಾಡೋದಿಲ್ಲ. ಅವ್ರಿಗೋಸ್ಕರ ಯಾವ್ದಾದ್ರು 1-2 ಸಾಲುಗಳನ್ನು ಹಾಡುವಂಥ ಸಾಧ್ಯತೆಗಳಿದೆ, ಯಾಕಂದ್ರೆ ಹವ್ಯಾಸಿ ಗಾಯಕರು ಅಂದರೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಕುಣಿದಿಹ ಮಾತು ನೂರಿದೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಕುಣಿದಿಹ ಮಾತು ನೂರಿದೆ. ಧನ್ಯವಾದ. ಇದಿಷ್ಟು ಜಾನಕಮ್ಮನವರ ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಅವರ ಎಲ್ಲ ಹಾಡುಗಳು ನಮಗಿಷ್ಟ ಅನ್ನೋಂಥ ರೀತಿಯಲ್ಲಿ ಹೇಳ್ತಾ, ಜೊತೆಗೆ ಅವರ ಅಂತಿಮ ದರ್ಶನಕ್ಕೆ ಕಾದು ನಿಂತಿರ್ತಕ್ಕಂಥ ಅಭಿಮಾನಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಜಗ್ಗೇನ್, TV9.